ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಶಿವಮೊಗ್ಗದ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಿರುವಂಥದ್ದು. ಒಂದೇ ಒಂದು ಮಳೆಗೆ ಏನು ಗಾಜನೂರಿನ ಬಳಿ ಇರುವಂಥ ತುಂಗಾ ಜಲಾಶಯ ಭರ್ತಿ ಆಗಿರುವಂಥದ್ದು. ನಾವೀಗ ತುಂಗಾ ಜಲಾಶಯದ ಬಳಿ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಬೃಹತ್ ಜಲಾಶಯ ಆಗಿರುವಂಥ ತುಂಗಾ ಜಲಾಶಯ ಈಗ ಒಂದೇ ಒಂದು ಮಳೆಗೆ ಸಂಪೂರ್ಣವಾಗಿ ಭರ್ತಿ ಆಗಿರುವಂಥದ್ದು. ಅಂದರೆ ಮಲೆನಾಡಿನ ತೀರ್ಥಹಳ್ಳಿ ಹಾಗೂ ಚಿಕ್ಕಮಗಳೂರಿನ ಶೃಂಗೇರಿ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಿರುವ ಪರಿಣಾಮ ಈಗ ಒಂದೇ ಒಂದು ಮಳೆಗೆ ತುಂಗಾ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗಿರುವಂಥದ್ದು. ಇದು 588.21 ಮೀಟರ್ ಇರುವಂಥ ಜಲಾಶಯ ಆಗಿರುವಂಥದ್ದು. ಈಗಾಗಲೇ 588.11 ಮೀಟರ್ನಷ್ಟು ಈಗಾಗಲೇ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಅತಿ ಹೆಚ್ಚು ಮಳೆ ಆದರೆ ಇನ್ನೇನು ಗೇಟ್ಗಳ ಮುಖಾಂತರ ನೀರನ್ನು ಬಿಡುವಂಥ ಸಾಧ್ಯತೆ ಇರುವಂಥದ್ದು. ಶಿವಮೊಗ್ಗದ ತೀರ್ಥಹಳ್ಳಿ ಭಾಗ ಹಾಗೂ ಚಿಕ್ಕಮಗಳೂರಿನ ಶೃಂಗೇರಿ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಿರುವ ಪರಿಣಾಮ ತುಂಗಾ ಜಲಾಶಯ ಭರ್ತಿಯಾಗಿದೆ. ಈಗ ಇದರಿಂದ ಒಂದು ರೀತಿಯಲ್ಲಿ ರೈತರ ಮೊಗದಲ್ಲೂ ಕೂಡ ಮಂದಹಾಸ ಮೂಡಿರುವಂಥದ್ದು. ಯಾಕಂದರೆ ಕಳೆದ 4-5 ತಿಂಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಭೀಕರ ಬರದ ಛಾಯೆ ಆವರಿಸಿತ್ತು. ಇದರಿಂದ ಒಂದು ರೀತಿಯಲ್ಲಿ ರೈತ ವರ್ಗವೇ ನಲುಗಿ ಹೋಗಿತ್ತು. ಈಗ ಏನು ಕಳೆದ 4-5 ದಿನಗಳಿಂದ ಸುರಿತಿರುವಂಥ ಧಾರಾಕಾರ ಮಳೆಗೆ ಒಂದು ರೀತಿಯಲ್ಲಿ ರೈತ ವರ್ಗದಲ್ಲಿ ಸಂತಸ ಮನೆ ಮಾಡಿರುವಂಥದ್ದು. ಜೊತೆಗೆ ತುಂಗಾ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶದಲ್ಲಿರುವಂಥ ರೈತರ ಮೊಗದಲ್ಲೂ ಒಂದು ರೀತಿಯಲ್ಲಿ ಮಂದಹಾಸ ಮೂಡಿರುವಂಥದ್ದು. 588 ಮೀಟರ್ ಏನು ಜಲಾಶಯ ಇರುವಂಥದ್ದು. ಹಾಗಾಗಿ ಈಗ ಎಲ್ಲ ಸಂಪೂರ್ಣವಾಗಿ 588 ಮೀಟರ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈಗ ಸದ್ಯ 2000 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬರ್ತಾ ಇದೆ. ಹೊರಗೆ ಏನು ಪವರ್ ಹೌಸ್ ಮುಖಾಂತರ 1500 ಕ್ಯೂಸೆಕ್ಸ್ನಷ್ಟು ನೀರು ಈಗ ಏನು ನದಿಗೆ ಬಿಡಲಾಗ್ತಾ ಇದೆ. ಜೊತೆಗೆ ಏನು ಒಂದು ರೀತಿಯಲ್ಲಿ ಈಗ ಕಳೆದ 4-5 ದಿನದಿಂದ ಸುರಿತಿರುವಂಥ ಧಾರಾಕಾರ ಮಳೆಗೆ ಒಂದು ರೀತಿಯಲ್ಲಿ ಜಲಾಶಯ ಭರ್ತಿಯಾಗಿರುವಂಥದ್ದು. ಜೊತೆಗೆ ಇಲ್ಲಿ ಸುತ್ತಮುತ್ತಲಿನ ರೈತರಲ್ಲೂ ಕೂಡ ಹರ್ಷ ಮನೆ ಮಾಡಿರುವಂಥದ್ದು. ಶೃಂಗೇರಿ ಭಾಗದ ಕೆರೆಕಟ್ಟೆ ಹಾಗೂ ತೀರ್ಥಹಳ್ಳಿ ಭಾಗದಲ್ಲಿ ನಿರಂತರವಾಗಿ ಕಳೆದ 4-5 ದಿನಗಳಿಂದಲೂ ಕೂಡ ಮಳೆ ಆಗ್ತಿರುವ ಪರಿಣಾಮ ಏನು ತುಂಗಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಇದರಿಂದ ಒಂದು ರೀತಿಯಲ್ಲಿ ರೈತ ವರ್ಗದಲ್ಲೂ ಕೂಡ ಸಂತಸ ಮನೆ ಮಾಡಿರುವಂಥದ್ದು. ಇನ್ನಷ್ಟು ಮಳೆ ಹೆಚ್ಚಾದರೆ ಗೇಟ್ಗಳ ಮುಖಾಂತರ ತುಂಗಾ ನದಿಯ ಮುಖಾಂತರ ಏನು ಹೊಸಪೇಟೆಯಲ್ಲಿರುವಂಥ ತುಂಗಭದ್ರಾ ಜಲಾಶಯಕ್ಕೆ ನೀರನ್ನು ಹರಿಸಲಾಗುತ್ತದೆ. ಕ್ಯಾಮ್ರಾ ಪರ್ಸನ್ ಸಾವನ್ ಜೊತೆ ವೀರೇಶ್ ಹೊಸೂರು, ವಿಸ್ತಾರ ನ್ಯೂಸ್, ಶಿವಮೊಗ್ಗ. ನಾವು ಆ್ಯಕ್ಚುಲಿ ಫ್ಯಾಮ್ಲಿ ಜೊತೆ ಇಲ್ಲಿ ಬಂದಿದ್ವಿ ತುಂಗಾ ಡ್ಯಾಮ್ ನೋಡೋಕ್ಕೆ. ತುಂಬ ಬಿಸಿಲಿತ್ತು ಈ ಶಿವಮೊಗ್ಗದಲ್ಲಿ. ಇವಾಗ ಮಳೆ ಸ್ಟಾರ್ಟ್ ಆಗಿದೆ, ಡ್ಯಾಮ್ ಸದಾ ತುಂಬಿದೆ, ನೋಡೋಕ್ಕೆ ಖುಷಿ ಆಗುತ್ತೆ. ತುಂಬ ನೀರು ಇದಾಗಿದೆ, ಹಾಗಾಗಿ ನೋಡೋಕ್ಕೆ ಖುಷಿ ಆಗುತ್ತೆ. ನಾವು ಸ್ವಲ್ಪ ಸೆಲ್ಫಿ ಎಲ್ಲ ತಗೊಂಡ್ವಿ. ಇನ್ನೂ ಚೆನ್ನಾಗಿ ಮಳೆ ಆಗಬೇಕು, ಆವಾಗ ಎಲ್ಲರಿಗೂ ಸರಿ ಹೋಗುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೂಪರಾಗಿ ಎಂಜಾಯ್ ಮಾಡಿದ್ವಿ, ಫೋಟೋಸ್ ಎಲ್ಲ ತೊಗೊಂಡ್ವಿ, ಸೆಲ್ಫೀಸ್ ತೊಗೊಂಡ್ವಿ. ಇನ್ನು ಗೇಟ್ಸ್ ಓಪನ್ ಆಗಿಲ್ಲ, ಬಟ್ ಗೇಟ್ಸ್ ಓಪನ್ ಆದರೆ ಇನ್ನು ನೋಡೋಕೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಇದು ಶಿವಮೊಗ್ಗದವ್ರಿಗೆ ಒಂಥರ ಈ ಡ್ಯಾಮ್ ನೋಡೋಕೆ ಬರೋದೇ ಒಂದು ಖುಷಿ ಥರ ವಾತಾವರಣ. ಮಳೆ ಯಾವಾಗ ಬರಲಿ ಅಂತ ಕಾಯ್ತಾ ಇದ್ವಿ ಎಲ್ಲರೂ. ಇವಾಗ ಖುಷಿ ಆಗ್ತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.